ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಕೊರಿಯನ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದ್ದ ದಿ ಸೈಲೆನ್ಸ್ಡ್ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ 1938 ವರ್ಲ್ಡ್ ವಾರ್ ಟೈಮ್. ಒಂದು ತಿಕ್ಕಾದ ಫಾರೆಸ್ಟ್ ಒಳಗಡೆ ಒಂದು ಕಾರ್ ಹೋಗ್ತಾ ಇದೆ. ಆ ಕಾರ್ ಒಳಗಡೆ ಒಂದು ಹುಡುಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೂತಿದ್ದಾಳೆ. ಇವಳೇ ಈ ಕಥೆಯ ಹೀರೋಯಿನ್ ಸುಸುಕೋ. ನಮ್ಮ ಸುಸುಕೋ ತುಂಬಾ ಸಪ್ಪಿಗೆ ಡಲ್ ಆಗಿ ಇದ್ದಾಳೆ. ಅದಕ್ಕೆ ರೀಸನ್ ಯಾರು ಅಂದ್ರೆ ಅವಳ ಮುಂದೆ ಕೂತಿರೋ ಚಿಕ್ಕಮ್ಮ. ಇವಳ ತಾಯಿ ತೀರೋದ ಮೇಲೆ ಚಿಕ್ಕಮ್ಮ ಹೇಗೋ ಸುಸುಕೋ ಅವರ ತಂದೆನ ಪಿಕಪ್ ಮಾಡಿ ಮದುವೆ ಆಗ್ಬಿಟ್ಟಿದ್ದಾರೆ. ಇವಾಗ ಈ ಹುಡುಗಿನ ಎಲ್ಲಿಗಾದ್ರೂ ತಗೊಂಡು ಹೋಗಿ ಬಿಸಾಕೋಕೆ ಹೋಗ್ತಾ ಇದ್ದಾರೆ. ಆ ಡಾರ್ಕ್ ಫಾರೆಸ್ಟ್ ಒಳಗಡೆ ಒಂದು ಸ್ಕೂಲ್ ಇದೆ, ಅಲ್ಲಿಗೆ ಬಿಡೋಕೆನೆ ಹೋಗ್ತಾ ಇದ್ದಾರೆ. ಆ ಸ್ಕೂಲ್ ಒಂದು ಬೋರ್ಡಿಂಗ್ ಹಾಸ್ಟೆಲ್ ತರ ಗರ್ಲ್ಸ್ ಸ್ಕೂಲ್ ಅದು. ಸೊ ಅಲ್ಲಿರೋ ಹುಡುಗಿರೆಲ್ಲ ಓಡಿ ಮಾಡ್ಬಿಟ್ಟಿದ್ದೀನ ಅಂತ ಅವಳೇ ಹೆಮ್ಮೆ ಪಡ್ಕೊಂಡು ಖುಷಿ ಆಗ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ನೀನೆ, ನಿನ್ನ ಫ್ರೆಂಡ್ಶಿಪ್ ಸಿಕ್ಕೋದಕ್ಕೇನೆ ನನಗೆ ಕಾನ್ಫಿಡೆಂಟೇ ಬಂದಿರೋದು ಅಂತ ಕೌಸಾ ಹತ್ರ ಮಾತಾಡ್ತಾಳೆ ನಮ್ಮ ಸುಸುಕೋ. ಆವತ್ತು ರಾತ್ರಿ ಸುಸುಕೋ ಕೌಸಾ ಅವಳ ಬೆಡ್ಶೀಟ್ ಒಳಗಡೆ ನುಗ್ಗಿ, ಹೇ ಕೌಸಾ, ತುಂಬಾನೇ ಥ್ಯಾಂಕ್ಸು, ನೀನು ನಾನು ಫ್ರೆಂಡ್ಸು ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಇವಾಗ ಟೋಟಲ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾಳೆ ನಮ್ಮ ಸುಸುಕೋ. ತುಂಬಾನೇ ಖುಷಿಯಾಗಿದ್ದಾಳೆ, ಯಾವಾಗ್ಲೂ ಜಾಲಿಯಾಗಿದ್ದಾಳೆ. ಆದ್ರೆ ಇದು ಇವರಿಗೆ ಒಂಚೂರು ಇಷ್ಟನೇ ಆಗ್ಲಿಲ್ಲ. ನೆಕ್ಸ್ಟ್ ದಿನ ಕೌಸಾನ ಹಿಡಿದು, ಹೇ, ನಿನಗೇನು ತಲೆಗಿಳೆ ಕೆಟ್ಟಿದ್ಯಾ? ಬೇಸ್ಮೆಂಟ್ ಅಲ್ಲಿ ಆ ಹುಷಾರಿಲ್ದಿರೋ ಹುಡುಗಿ ಜೊತೆ ಸೇರ್ಕೊಂಡು ಸುತ್ತಾಡ್ತಾ ಇದೆಯಾ ಅಂತಲ್ಲ, ನಿನಗೂ ಏನಾದ್ರೂ ಆಗ್ಬಿಟ್ರೆ ಹಾಗಂತ ಮಾತಾಡ್ಬೇಕಾದ್ರೆ ಅದಕ್ಕೆ ಕೌಸಾ, ಹಾಗೆಲ್ಲ ನೀನು ಮಾತಾಡಬೇಡ, ಆ ಹುಡುಗಿಗೆ ಏನು ತೊಂದರೆ ಇಲ್ಲ, ಆ ಹುಡುಗಿ ಚೆನ್ನಾಗೇ ಇದ್ದಾಳೆ ಅನ್ಬಿಟ್ಟು ಹೋಗ್ತಾಳೆ. ಅಷ್ಟೇ ಸಿಕ್ಕಾಪಟ್ಟೆ ಉರ್ಕೊಂಡ್ಬಿಟ್ಲು ಯೂರಿ. ಅದಕ್ಕೆ ಯೂರಿ ಒಂದು ಪಕ್ಷಿನ ಹಿಡಿದು ಅದನ್ನ ಕಟ್ ಮಾಡಿ ನಮ್ಮ ಸುಸುಕೋ ಅವಳ ವರ್ಡ್ ರಾಬ್ ಅಲ್ಲಿ ಹಾಕ್ಬಿಡ್ತಾಳೆ. ನಮ್ಮ ಹುಡುಗಿ ಸರಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಟ್ಟೆ ತಗೊಳ್ಳೋಣ ಅಂತ ವರ್ಡ್ ರಾಬ್ ನ ಓಪನ್ ಮಾಡಿ ಕೈ ಇಟ್ರೆ ಕೈಯೆಲ್ಲ ಬ್ಲಡ್. ಆ ಪಕ್ಷಿ ಸತ್ತೋಗಿದೆ. ಅದನ್ನು ನೋಡಿ ಹೆದರ್ಕೋತಾಳೆ ನಮ್ಮ ಸುಸುಕೋ. ಹಾಗೆ ಕೆಳಗಡೆ ಬಿದ್ದು ಕೆಮ್ತಾ ಇರ್ತಾಳೆ. ಇವಾಗ ಏನು ವಾಸಿ ಆಗ್ತಾ ಇದ್ಲು ನಮ್ಮ ಸುಸುಕೋ. ಅಷ್ಟರಲ್ಲಿ ಈ ತರ ಆಗಿರೋದನ್ನ ನೋಡಿ ಹೆದರ್ಕೊಂಡು ಕೆಮ್ತಾ ಇದ್ದಾಳೆ. ಆ ಕೆಮ್ಮಲ್ಲಿ ಮತ್ತೆ ಬ್ಲಡ್ ವಾಮಿಟ್ ಬರೋದಕ್ಕೆ ಶುರು ಆಗುತ್ತೆ. ಆವಾಗ ಯೂರಿ ಪಕ್ಕದಲ್ಲಿ ಬಂದು ಕೂತ್ಕೊಂಡು, ಯಾವ್ಯಾವ್ದು ಎಲ್ಲೆಲ್ಲಿ ಇರ್ಬೇಕು ಅವೆಲ್ಲ ಅಲ್ಲಲ್ಲೇ ಇರ್ಬೇಕು ಅನ್ನೋ ತರ ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ತಾಳೆ. ನಮ್ಮ ಸುಸುಕೋ ಬ್ಲಡ್ ವಾಮಿಟ್ ಮಾಡ್ಕೊಂಡು ನಂತರ ಯೂರಿ ಊಟ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ಆ ಸತ್ತೋಗಿರೋ ಪಕ್ಷಿನ ತಗೊಂಡು ಹೋಗಿ ಅವಳು ಊಟ ಮಾಡ್ತಾ ಇರೋ ತಟ್ಟೆಗೆ ಹಾಕ್ಬಿಟ್ಟು, ಯಾವ್ಯಾವ್ದು ಎಲ್ಲೆಲ್ಲಿ ಇರಬೇಕು ಅವೆಲ್ಲ ಅಲ್ಲಲ್ಲೇ ಇದೆ ಅಂದ್ಬಿಟ್ಟು ಕಾನ್ಫಿಡೆಂಟ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಇದಕ್ಕೂ ಮುಂಚೆ ನಮ್ಮ ಸುಸುಕೋ ಈ ತರ ಇದ್ದಿದ್ದೇ ಇಲ್ಲ. ಅವಳು ಯಾವಾಗ್ಲೂ ಟ್ರಿಪ್ಸ್ ಹಾಕೊಳ್ಳೋ ಹಾಗೆ ಟ್ರಿಪ್ಸ್ ಗಳನ್ನ ಹಾಕೋತಾ ಇದ್ದಾಳೆ. ನಿಧಾನಕ್ಕೆ ಅವಳಿಗೆ ವಾಸಿ ಆಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದ್ದಾಳೆ. ಒಂಥರ ಕಾನ್ಫಿಡೆಂಟ್ ಅವಳ ಒಳಗಡೆ ತುಂಬ್ತಾ ಇದೆ. ಟ್ರಿಪ್ಸ್ ನೆಲ್ಲ ಹಾಕೊಂಡು ಅಂತ ಹೇಳ್ತೀಯಾ? ಕೀರಾ ಇವಾಗ ಇಲ್ಲಿ ಇಲ್ಲ ಕಣಮ್ಮ, ಅವಳಿಗೆ ಸಾಕಂತೆ, ಟೋಕಿಯೋ ಸ್ಕೂಲ್ಗೆ ಹೋಗೋದೇ ಬೇಡವಂತೆ. ಅದಕ್ಕೆ ಅವಳ ಪೇರೆಂಟ್ಸ್ ಬಂದು ನೆನ್ನೆನೆ ಅವಳನ್ನ ಕರ್ಕೊಂಡು ಹೋಗ್ಬಿಟ್ರು. ನೀನ್ ನೋಡಿದ್ರೆ ಅವಳನ್ನ ನೋಡ್ದೆ ಅಂತ ಮಾತಾಡ್ತಾ ಇದೆಯಲ್ಲ, ಮೇ ಬಿ ನಿನಗೆ ಕೊಟ್ಟಿರೋ ಮೆಡಿಸಿನ್ಸ್ ನಲ್ಲಿ ಡೋಸೇಜ್ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ನಿನಗೆ ಇಲ್ಯೂಷನ್ಸ್ ಬರ್ತಾ ಇದೆ ಅನ್ಸುತ್ತೆ. ನಿನ್ನ ಮೆಡಿಸಿನ್ಸ್ ನಲ್ಲಿ ಡೋಸೇಜ್ ಕಡಿಮೆ ಮಾಡಿ ಬರ್ಕೊಡ್ತೀನಿ, ಇದನ್ನ ಹಾಕಿಸ್ಕೋ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಬರೆದು ಕೊಟ್ಟು ಕಳಿಸ್ತಾರೆ ಪ್ರಿನ್ಸಿ. ನಮ್ಮ ಸುಸುಕೋಗೆ ಏನು ಅರ್ಥನೇ ಆಗ್ಲಿಲ್ಲ. ಹಾಗೆ ಬೇಜಾರಾಗಿ ಗ್ರೌಂಡ್ ಅಲ್ಲಿ ಕೂತಿರ್ತಾಳೆ. ಆವಾಗ ಕೌಸಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಕೂತ್ಕೋತಾಳೆ. ಆವಾಗ ಕೌಸಿ, ನನಗೆ ತಂದೆ ತಾಯಿ ಇಲ್ಲ, ಮತ್ತೆ ಇದು ವರ್ಲ್ಡ್ ವಾರ್ ಟೈಮ್, ಬೇರೆ ಯಾವುದೇ ಊರಿಗೂ ನಾವು ಹೋಗೋಕೆ ಆಗಲ್ಲ, ಅದಕ್ಕೆ ನಾನು ಈ ಸ್ಕೂಲಿಗೆ ಸೇರ್ಕೊಂಡೆ. ಇಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಟೋಕಿಯೋಗೆ ಕಳ್ಸ್ಕೊಡ್ತಾರಂತೆ, ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಎಲ್ಲವೇ ಸಿಗುತ್ತೆ, ಚೆನ್ನಾಗಿ ಇರ್ಬೋದು, ಅದಕ್ಕಾಗಿ ಈ ಸ್ಕೂಲಿಗೆ ಬಂದು ನಾನು ಸೇರ್ಕೊಂಡೆ ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಸುಸುಕೋ, ಲೇ ಅದೆಲ್ಲ ಆಮೇಲೆ ಇರ್ಲಿ ಕಣೆ, ಈ ಸ್ಕೂಲಲ್ಲಿ ಏನೋ ವಿಚಿತ್ರವಾಗಿ ನಡೀತಾ ಇದೆ, ಅದನ್ನ ಫಸ್ಟ್ ನೋಡು ಅಂತ ಸುಸುಕೋ ಹೇಳ್ಬೇಕಾದ್ರೆ, ಹಾಗೆಲ್ಲ ಏನೂ ಇಲ್ಲ, ನೀನು ಸುಮ್ನೆ ಇರು ಅಂತ ಕೌಸಿ ಹೇಳ್ತಾಳೆ. ಅದಕ್ಕೆ ಸುಸುಕೋ, ನೀನು ನಂಬಲ್ಲ ಅಲ್ವಾ, ಇರು ನಾನು ತೋರಿಸ್ತೀನಿ ಅನ್ಬಿಟ್ಟು ನಮ್ಮ ಸುಸುಕೋ ಓಡಿ ಹೋಗಿ ಲಾಂಗ್ ಜಂಪ್ ಮಾಡಿ ತೋರಿಸ್ತಾಳೆ. ಅವರು ಮಾಡಿಟ್ಟಿರೋ ದೂರಕ್ಕಿಂತ ಸುಸುಕೋ ಅವನ್ನೆಲ್ಲ ದಾಟಿ ಎಲ್ಲೋ ಜಂಪ್ ಮಾಡಿದ್ದಾಳೆ. ಆಲ್ಮೋಸ್ಟ್ 10-12 ಮೀಟರ್ ದಾಟಿದ್ದಾಳೆ ನಮ್ಮ ಸುಸುಕೋ. ಅದಕ್ಕೆ ಕೌಸಿ ಗಾಬರಿ ಆಗ್ಬಿಟ್ಟು, ಹೇಗೆ ನೀನು ಇದನ್ನ ಮಾಡ್ದೆ, ನಿನಗೆ ಹೇಗೆ ಇದನ್ನ ಮಾಡೋಕೆ ಆಯ್ತು ಅಂತ ಒಂದೇ ಏಟ್ ಹೊಡೆದು ಒಂದೇ ಕೈಯಲ್ಲಿ ಯೂರಿನ ಎತ್ತಿಡ್ಕೊಂಡು, ನನ್ ಪಾಡಿಗೆ ನಾನಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಸುಸುಕೋ ಮಾತಾಡ್ತಾ ಇರ್ಬೇಕಾದ್ರೆ ಕೌಸಿ ಅಲ್ಲಿಗೆ ಓಡಿ ಬಂದು ಆ ಜಗಳನ ಬಿಡಿಸ್ಬಿಟ್ಟು, ಯಾರೇ ನೀನು, ಏನ್ ಮಾಡ್ತಾ ಇದೀಯಾ, ನಿನಗೆ ಎಲ್ಲಿಂದ ಇಷ್ಟೊಂದು ಪವರ್ ಬಂತು? ನನಗೆ ಗೊತ್ತಿಲ್ಲ ಕೌಸಿ, ಇಲ್ಲಿ ನೋಡು, ನನಗೆ ಏಟಾಗಿದೆ, ಗ್ಲಾಸಸ್ ಎಲ್ಲ ನನ್ನ ಕೈಗೆ ಚುಚ್ಚಿದೆ, ಆದ್ರೂ ನನಗೆ ಒಂದು ಚೂರು ಕೂಡ ಪೇಯ್ನೇ ಆಗ್ತಾ ಇಲ್ಲ ಗೊತ್ತಾ, ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸುಸುಕೋ ಹೇಳ್ಬೇಕಾದ್ರೆ ಮತ್ತೆ ಕೌಸಿ ಸುಸುಕೋನ ನೋಡಿ ಹೆದರ್ಕೊಂಡು ಓಡಿ ಹೋಗ್ಬಿಡ್ತಾಳೆ. ಆಮೇಲೆ ಪ್ರಿನ್ಸಿ ಸುಸುಕೋನ ಕರ್ಸಿ, ಏನು ಇಲ್ಲ ಕಣಮ್ಮ, ನೀನು ಇವಾಗ ಟೋಕಿಯೋ ಹೋಗೋಕೆ ಸೆಲೆಕ್ಟ್ ಆಗಿದ್ಯಾ ಅಲ್ವಾ, ಅದಕ್ಕೆ ಹುಡುಗಿರು ಉರ್ಕೊಂಡ್ ಬಿಟ್ಟಿದ್ದಾರೆ, ಏನು ಭಯ ಪಡಬೇಡ ಅಂತ ಕೈಗೆ ಆಗಿರೋ ಗಾಯಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಪ್ರಿನ್ಸಿ. ರೂಮಿಗೆ ಬಂದಿದ್ದ ನಮ್ಮ ಸುಸುಕೋ ಕೌಸಿ ಕೊಟ್ಟಿದ್ದ ಡೈರಿನ ಓಪನ್ ಮಾಡಿ ನೋಡ್ಬೇಕಾದ್ರೆ ಇವಾಗ್ಲೇನೆ
ಫುಲ್ ಡೈರಿನ ನೋಡ್ತಾ ಇದ್ದಾಳೆ ಸುಸುಕೋ. ಆ ಡೈರಿಯಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಏನೇನೋ ಗೀಜಿಟ್ಟಿದ್ದಾಳೆ ಕೌಸಿ. ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ. ಕೌಸಿ ಯಾವಾಗ್ಲೂ ಬೇಸ್ಮೆಂಟ್ ಗೆ ಕರ್ಕೊಂಡು ಹೋಗ್ತಾಳೆ ಅಲ್ವಾ, ಅಲ್ಲಿ ಒಂದು ಪೆಟ್ಟಿಗೆ ಇರುತ್ತೆ, ಅದ್ರ ಸಿಂಬಲ್ ಕಾಣಿಸ್ಕೊಳ್ಳುತ್ತೆ ಆ ಪೇಜ್ ಅಲ್ಲಿ. ಅದಕ್ಕೆ ನಮ್ಮ ಸುಸುಕೋ ಬೇಸ್ಮೆಂಟ್ ಗೆ ಹೋಗಿ ಆ ಪೆಟ್ಟಿಗೆ ಹಿಂದೆ ನೋಡಿದ್ರೆ ಹತ್ಕೊಂಡು ಕೂತಿದ್ದಾಳೆ ಕೌಸಿ. ಏನಾಯ್ತು ಅಂತ ಕೇಳಿದ್ರೆ ಕೌಸಿ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾಳೆ. ಇವಾಗ ನೀನು ಬರೋಕು ಮುಂಚೆ ಒಂದು ದಿನ ಹಳೆ ಸುಸುಕೋ ಇಲ್ಲೇ ಕೂತ್ಕೊಂಡು ಅಳ್ತಾ ಇದ್ಲು, ಯಾಕೆ ಏನೇ ಆಯ್ತು ಅಂತ ನಾನು ಕೇಳಿದಕ್ಕೆ ಏನೋ ಗೊತ್ತಿಲ್ಲ ಕಣೆ, ನಾನು ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಎದೆ ಎಲ್ಲ ಉರಿತಾ ಇದೆ, ನೋಡು ನನ್ನ ಕೈಯಲ್ಲಿ ಗ್ಲಾಸ್ ಎಲ್ಲ ಚುಚ್ಕೊಂಡಿದೆ, ಆದ್ರೂ ನನಗೆ ಒಂದು ಚೂರು ಪೇಯ್ನೇ ಆಗ್ತಾ ಇಲ್ಲ ಅಂತ ನೀನ್ ಹೇಳ್ದಂಗೆ ಅವಳು ಹೇಳಿದ್ಲು. ಅದಕ್ಕೆ ನೀನು ಅದೇ ಮಾತನ್ನ ಹೇಳ್ಬೇಕಾದ್ರೆ ನಾನು ಶಾಕ್ ಆಗಿದ್ದು. ಹಾಗೆ ನಾವಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಏನೋ ಗೊತ್ತಿಲ್ಲ ಸಡನ್ ಆಗಿ ಅವಳನ್ನ ಒಳಗಡೆ ಎಳ್ಕೊಬಿಡ್ತು, ಸುಸುಕೋನ ಒಳಗಡೆ ಎಳ್ಕೊಬಿಡ್ತು ಈ ಪೆಟ್ಟಿಗೆ. ಅದಕ್ಕೆ ನಾನು ವಾರ್ಡನೆ, ಆದ್ರೂ ನಮ್ಮ ಹುಡುಗಿರು ಅವನಿಗೆ ಹೊಡೆದ್ಬಿಟ್ಟು ಎಸ್ಕೇಪ್ ಆಗ್ಬೇಕಾದ್ರೆ ಅವನ ಗನ್ನ ತಗೊಂಡು ಶೂಟ್ ಮಾಡ್ತಾವನೆ. ಅದ್ರಲ್ಲಿ ನಮ್ಮ ಸುಸುಕುಗೆ ಬುಲೆಟ್ ಏಟು ಬಿದ್ದ್ಬಿಡುತ್ತೆ. ಆವಾಗ ಕೌಸಿ ಹತ್ರ ಬಂದು, ಸುಸುಕು ನಾನು ಖಂಡಿತ ನಿನಗಾಗಿ ಬರ್ತೀನಿ, ಅಡ್ಜಸ್ಟ್ ಮಾಡ್ಕೋ, ಖಂಡಿತ ನಾನು ರಿಟರ್ನ್ ಬಂದೇ ಬರ್ತೀನಿ ಅನ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾಳೆ. ಅಷ್ಟ್ ಬಿಟ್ಟಿದ್ದಾಳೆ ಅಲ್ವಾ. ಸೊ ಅವಳಿಗೆ ಏನು ಆಕ್ಸಿಜನ್ ತರ ಸ್ಪೆಷಲ್ ಸಿಲಿಂಡರ್ ಇಂದ ಗ್ಯಾಸ್ ನ ಕೊಡ್ತಾ ಇದ್ದಾರೆ. ಅದೇ ತರ ಸ್ಕೂಲ್ ಅಲ್ಲಿರೋ ಎಲ್ಲಾ ಹುಡುಗಿರ್ಗೂ ಕೊಡ್ತಾ ಇದ್ದಾರೆ. ಈ ಕಡೆ ನಮ್ಮ ಕೌಸಿ ತಪ್ಪಿಸ್ಕೊಂಡು ಹೋಗದೆ ಸುಸುಕುನ ಕಾಪಾಡಬೇಕು ಅಂತ ಮತ್ತೆ ಆ ಸ್ಕೂಲ್ ಒಳಗಡೆ ಬರ್ತಾ ಇದ್ದಾಳೆ. ಫಸ್ಟ್ ಪ್ರಿನ್ಸಿಪಲ್ ರೂಮ್ ಒಳಗಡೆ ಬಂದು ಆ ಗನ್ನ ತಗೊಂಡು ಸುಸುಕುನ ಕಾಪಾಡೋಣ ಅಂತ ಒಂದು ರೂಮ್ ಒಳಗಡೆ ಹೋಗ್ತಾಳೆ. ಹೋದ್ರೆ ಅಲ್ಲಿ ಒಂದು ಚೇಂಬರ್ ನ ನೋಡಿ ತುಂಬಾನೇ ಹೆದರ್ಕೋತಾ ಇದ್ದಾಳೆ ಕೌಸಿ. ಆವಾಗ ನೆಕ್ಸ್ಟ್ ಸೆಕೆಂಡ್ ಒಂದೇ ಏಟು ಹೊಡೆದು ಅವಳನ್ನ ಅನ್ಕಾನ್ಶಿಯಸ್ ಮಾಡ್ತಾ ಇದ್ದಾನೆ ಆರ್ಮಿ ಜನರಲ್. ಕೌಸಿಗೆ ಬೂಟ್ಸ್ ಕಾಲಿಂದಾನೆ ಒದ್ದು ಚೆಚ್ತಾ ಇದ್ದಾನೆ. ಈ ಕಡೆ ಪ್ರಿನ್ಸಿ, ಅಪ್ಪ ಈ ಜನರಲ್ ಕೇಳಿದ ಹಾಗೆ ಒಳ್ಳೆ ಔಟ್ಪುಟ್ ನ ಕೊಟ್ಬಿಟ್ಟಿದೀವಿ, ಒಳ್ಳೆ ಸೂಪರ್ ಹ್ಯೂಮನ್ ಹುಡುಗಿನ ರೆಡಿ ಮಾಡ್ಬಿಟ್ಟಿದೀವಿ, ನಮಗೆ ಒಳ್ಳೆ ಕಮಿಷನ್ ಸಿಗುತ್ತೆ ಅಂತ ಅನ್ಕೊಂಡು ಬಂದ್ರೆ ಅಲ್ಲಿಗೆ ಆ ಜನರಲ್ ಬಂದು, ಪ್ರಿನ್ಸಿಪಲ್ ನಿಮ್ಮ ಕೆಲಸ ನಮಗೆ ಸಾಕು, ಇನ್ ಮುಂದೆ ಈ ಸ್ಕೂಲನ್ನ ನಾವೇ ಟೇಕ್ ಓವರ್ ಮಾಡ್ತೀವಿ, ನೀವು ಹೊರಡಿ ಅನ್ಬೇಕಾದ್ರೆ ಪ್ರಿನ್ಸಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಯಾಕೆ ನನ್ನ ಏಮರ್ಸ್ತಾ ಇದ್ದೀರಾ, ನೀವು ಕೇಳ್ದಂಗೆ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದೀನಿ ಅಲ್ವಾ, ನನಗೆ ಈ ಸ್ಕೂಲ್ ನ ಬಿಟ್ಟು ಹೋದ್ರೆ ಬೇರೆ ಏನು ಗೊತ್ತಿಲ್ಲ, ಹಾಗೆ ನಾನು ಹೋದ್ರೂ ಕೂಡ ನೀವು ಸುಮ್ನಿರಲ್ಲ, ನನ್ನ ಸಾಯಿಸ್ಬಿಡ್ತೀರಾ, ಅದು ಇದು ಅಂತ ಮಾತಾಡ್ಬೇಕಾದ್ರೆ ಪ್ರಿನ್ಸಿ ಕಪಾಳಕ್ಕೆ ಒಂದು ಏಟು ಬೀಳುತ್ತೆ. ಯಾರು ಅಂತ ನೋಡಿದ್ರೆ ವಾರ್ಡನ, ಅವರು ಮಿಲಿಟರಿ ಕ್ಯಾಂಪ್ ನ ಸೇರಿದವ್ರೆ, ಇನ್ ಮುಂದೆ ನಾವು ನೋಡ್ಕೋತೀವಿ, ನೀನು ಹೊರಡು ಅಂತ ಹೇಳ್ತಾ ಇದ್ದಾಳೆ ವಾರ್ಡನ. ಈ ಕಡೆ ನಮ್ಮ ಕೌಸಿ ಕಣ್ಬಿಟ್ರೆ ಗ್ಲಾಸ್ ರೂಮ್ ಒಳಗಡೆ ನಿಂತಿದ್ದಾಳೆ. ಹಿಂದೆ ನೀರ್ ಬೇರೆ ತುಂಬ್ಕೋತಾ ಇದೆ. ಆಪೋಸಿಟ್ ಅಲ್ಲಿ ಸುಸುಕು ಮಲಗಿದ್ದಾಳೆ. ಸುಸುಕು ನನ್ನ ಕಾಪಾಡು, ಎದ್ದೇಳು ಮೇಲೆ, ನನ್ನ ಕಾಪಾಡು ಅಂತ ಬಡ್ಕೊಂಡ್ರು ನಮ್ಮ ಸುಸುಕೋಗೆ ಗೊತ್ತಾಗ್ತಾನೆ ಇಲ್ಲ, ಪ್ರಜ್ಞೆನೇ ಇಲ್ಲ ಅವಳಿಗೆ. ಆದ್ರೂ ನಮ್ಮ ಸುಸುಕೋ ಹೇಗೋ ಪ್ರಜ್ಞೆ ಬಂದು ಎದ್ರೆ ಇಟ್ಸ್ ಟೂ ಲೇಟ್. ಟ್ರಿಪ್ಸು, ಆಕ್ಸಿಜನ್ ಮಾಸ್ಕ್ ಎಲ್ಲವನ್ನು ಬಿಚ್ಚಿಬಿಟ್ಟು ಏನೋ ಸದ್ದು ಕೇಳ್ತಾ ಇತ್ತಲ್ವಾ ಅಂತ ಆ ರೂಮ್ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಶಾಕ್ ಆಗ್ತಾಳೆ ಸುಸುಕೋ. ಏನು ಅಂತ ನೋಡಿದ್ರೆ ಇಲ್ಲಿವರೆಗೂ ಈ ಸ್ಕೂಲಲ್ಲಿ ಮಿಸ್ ಆಗಿದ್ದ ಎಲ್ಲಾ ಹುಡುಗಿರು ಆ ರೂಮಲ್ಲೇ ಒಂದೊಂದು ಫ್ರೀಜರ್ ಬಾಕ್ಸ್ ಅಲ್ಲೂ ಫ್ರೀಸ್ ಆಗಿ ಸತ್ತೋಗಿದ್ದಾರೆ. ಯುಗಾಂಚಿ, ಕೀರಾ, ಹಳೆ ಸುಸುಕೋ. ಆವಾಗ ಇದೇನಿದು ಇವಾಗ ಫ್ರೀಸ್ ಆಗಿರೋ ಹಾಗೆ ಇದೆಯಲ್ಲ ಅಂತ ಹತ್ರ ಹೋಗಿ ಒಂದು ಬಾಕ್ಸ್ ನ ಕ್ಲೀನ್ ಮಾಡಿ ನೋಡಿದ್ರೆ ಕೌಸಿ ಫ್ರೀಸ್ ಆಗಿ ಸತ್ತೋಗಿದ್ದಾಳೆ. ಅಷ್ಟೇ, ಅದನ್ನ ನೋಡಿ ನಮ್ಮ ಸುಸುಕೋ ಫುಲ್ ಟೆನ್ಷನ್ ಆಗ್ತಾಳೆ. ಈ ಕಡೆ ಮಿಲಿಟರಿ ಅವರು ಎಲ್ಲರೂ ವಾರ್ಗೆ ರೆಡಿ ಆಗ್ತಾ ಇದ್ದಾರೆ. ಆವಾಗ ಪ್ರಿನ್ಸಿ ಗನ್ನ ತಗೋತಾರೆ, ಕಿವಿಗೂ ಶೂಟ್ ಮಾಡಿ ಬಿಡ್ತಾರೆ. ಅದಕ್ಕೆ ಜನರಲ್ ಅವನ ಮಿಲಿಟರಿ ಟೀಮ್ಗೆ ಈ ಹೆಂಗಸನ್ನ ಶೂಟ್ ಮಾಡಿ ಸಾಯಿಸ್ರೋ ಅನ್ಬೇಕಾದ್ರೆ ಆಫೀಸರ್ಸ್ ಎಲ್ಲರೂ ಗನ್ನ ತಗೊಂಡು ರೆಡಿ ಆಗ್ತಾರೆ. ಆವಾಗ ಹಿಂದೆಯಿಂದ ಡಗ್ ಡಗ್ ಅಂತ ಸೌಂಡ್ ಬರುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಸುಸುಕೋ ಅಷ್ಟು ದೊಡ್ಡ ಸ್ಟೀಲ್ ಡೋರ್ ನ ಹೊರದಿಂದ ಶೂಟ್ ಮಾಡಬೇಕಾದ್ರೆ ಅದು ಮಿಸ್ ಆಗಿ ಕೌಸಿ ಫ್ರೀಸ್ ಆಗಿರೋ ಬಾಕ್ಸ್ ಗೆ ಬುಲೆಟ್ ಬೀಳುತ್ತೆ. ಆದ್ರಿಂದ ಫ್ರೀಜರ್ ಬಾಕ್ಸ್ ಹೊಡೆದೋಗುತ್ತೆ. ಅದಕ್ಕೆ ನಮ್ಮ ಸುಸುಕೋ ಇನ್ನ ಟೆನ್ಷನ್ ಆಗಿ ಯಾರನ್ನ ಶೂಟ್ ಮಾಡದೆ ನೀನು ಅಂತ ಪ್ರಿನ್ಸಿಪಲ್ ನ ಒಂದೇ ಕೈಯಲ್ಲಿ ಹಿಡಿದು ಬಿಸಾಕ್ತಾಳೆ. ಅಷ್ಟೇ, ಪ್ರಿನ್ಸಿ ಅಲ್ಲಿ ಒಂದು ಕೊಕ್ಕೆಯಲ್ಲಿ ಸಿಕ್ಕಿ ಸಾಯ್ತಾಳೆ. ಈ ಕಡೆ ವಾರ್ಡನ್ ಗೆ ಏನಾಯ್ತು ಅಂತ ನೋಡಿದ್ರೆ ಆ ಸ್ಕೂಲ್ ಹುಡುಗಿರಿಗೆ ಎಲ್ಲರಿಗೂ ನಿಜ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಏನು ಅಂತ. ಸೊ ವಾರ್ಡನ್ ನ ಹಿಡಿದು ಅವರ ಮೇಲೇನೆ ಎಂಬ್ರಾಯ್ಡರಿ ಮಾಡಿಬಿಟ್ಟಿದ್ದಾರೆ ಹುಡುಗಿರು. ಅಷ್ಟೇ, ವಾರ್ಡನ್ ಕಥೆನು ಮುಗೀತು. ಈ ಕಡೆ ನಮ್ಮ ಸುಸುಕೋ ಅವಳ ಫ್ರೆಂಡ್ ಕೌಸಿ ಅವಳ ಬಾಡಿನ ಮಡಿಲಲ್ಲಿ ಹಾಕೊಂಡು ಅವಳ ಜೊತೆ ಇದ್ದ ಎಲ್ಲ ನೆನಪುಗಳನ್ನು ನೆನಪು ಮಾಡಿಕೊಂಡು ಈ ಸ್ಕೂಲ್ ಬಗ್ಗೆ ಥಿಂಕ್ ಮಾಡಿ ಜೋರಾಗಿ ಕಿರ್ಚ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ವಾ? ಒಂಥರ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಲ್ವಾ? ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ಅಲ್ವಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.